ನನ್ನ ಅಪ್ಪಂಗಾಗಿರೋ ಅನ್ಯಾಯನೇ ಇನ್ನೂ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ಅಷ್ಟರಲ್ಲೇ ಇದೆಂಥ ಪರೀಕ್ಷೆ ಇಟ್ಟಿದ್ಯಾ ಭಗವಂತ. ಸಂಧ್ಯಾ ಈ ಮನೆ ಮಗಳು, ಇನ್ನು ಬಾಳಿ ಬದುಕಬೇಕಾಗಿರೋಳು. ತನ್ನ ತಪ್ಪನ್ನೆಲ್ಲ ತಿದ್ಕೊಂಡು ಹೊಸದಾಗಿ ಜೀವನ ನಡೆಸಬೇಕು ಅಂತ ಆಸೆ ಕಟ್ಕೊಂಡಿದ್ದವಳು. ಅಂಥವಳಿಗೆ ಈ ರೀತಿ ಎಲ್ಲ, ಅವಳಿಗೆ ಏನೂ ಆಗಬಾರ್ದು. ಅವಳು ಹುಷಾರಾಗಿ ಮನೆಗೆ ಬರಬೇಕು. ನೀನೇ ಕಾಪಾಡಬೇಕು ತಂದೆ. ದತ್ತ ಮಹಾಪ್ರಭುಗಳೇ, ನೀರು ತಗೊಂಬಂದ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಸರಿಯಾಗಿ ಕೂತ್ಕೊಳ್ಳಿ. ಕೊಡಮ್ಮ. ತಗೊಳ್ಳಿ, ನೀರು ಕೊಡಿರಿ. ನೀವು ನಿನ್ನೆಯಿಂದ ಏನೂ ತಿಂದಿಲ್ಲ. ಹೀಗೆ ಆದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಡ ಹೇಳಿ. ದತ್ತ ಮಹಾಪ್ರಭುಗಳೇ, ನೀವು ಈ ಮನೆ ಹಿರಿಯರು, ನಮಗೆಲ್ಲ ಧೈರ್ಯ ಹೇಳಬೇಕಾದವರು. ನೀವೇ ರೀತಿ ಕುಗ್ಗೋದ್ರೆ ನಮ್ಮ ಕತೆ ಏನ್ ಸ್ವಾಮಿ? ದಯವಿಟ್ಟು ಮೊದಲು ಹೊಟ್ಟೆಗೆ ಏನಾರು ಸ್ವಲ್ಪ ತಿನ್ನಿ. ತಾತ, ನೀವೇ ಈ ರೀತಿ ಆಗ್ಬಿಟ್ರೆ ನಮ್ಗೆ ಯಾರಿಗೂ ಕೈ ಕಾಲೇ ಆಡಲ್ಲ ತಾತ. ಶಾರ್ವರಿ ಒಂದು ಕೆಟ್ಟ ಹುಳು. ಯಾರಾದ್ರೂ ಒಬ್ಬರನ್ನ ಹಿಡ್ಕೊಂಡು ಮನೇಲಿರೋರು ಎಲ್ಲರೂ ನರಳೋ ಹಾಗೆ ಮಾಡ್ತಾಳೆ. ನಾವ್ಯಾರು ಇದಕ್ಕೆ ಕುಗ್ಗಬಾರ್ದು. ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು. ನಾನು ಹೇಳಬೇಕಾಗಿರೋ ಮಾತುಗಳನ್ನೆಲ್ಲ ನೀನು ಹೇಳ್ತಾ ಇದ್ದೀಯಲ್ಲಮ್ಮ. ಹಾಗೆ ನೋಡಿದ್ರೆ ಈ ಮನೆಯಲ್ಲಿ ಎಲ್ರಿಗಿಂತ ಹೆಚ್ಚಾಗಿ ನೊಂದಿರೋಳು ನೀನು. ಅದ್ರದ್ದು ಯಾಕೋ ಏನೋ ನಿನ್ನ ಧೈರ್ಯ ನನಗೆ ಬರ್ತಾ ಇಲ್ಲ ನೋಡು. ಈಗಾಗಲೇ ಈ ಮನೆಯಲ್ಲಿ ಒಂದು ಜೀವನ ಕಳ್ಕೊಂಡು ನಾವೆಲ್ಲ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ಈಗ ಬೇಡ ದತ್ತ ಮಹಾಪ್ರಭುಗಳು, ದಯವಿಟ್ಟು ಅವಶ್ಯಕ ನುಡಿಬೇಡಿ. ನನ್ನ ಸೊಸೆಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಬರ್ತಾಳೆ, ವಾಪಸ್ ಬಂದೇ ಬರ್ತಾಳೆ. ನಮ್ಮ ಇಡೀ ಕುಟುಂಬನ ಇಷ್ಟೊಂದು ಕಾಡಿಸ್ತಿರೋ ಶಾರ್ವರಿ ಬೀದಿ ಬೀದಿ ಹೆಣ ಆಗ್ಬಿಡ್ತಾಳೆ. ಇದು ಹೆಣ ಆಗ್ಬಿಡ್ತಾಳೆ. ಹೌದು ತಾತ, ಇವತ್ತು ಅವಳು ಮೆರಿತಾ ಇರ್ಬೋದು, ಆದ್ರೆ ಮುಂದೆ ಒಂದು ದಿನ ಅವಳು ಒಂದೊಂದು ತುತ್ತು ಅನ್ನಕ್ಕೂ ಪರದಾಡೋ ಹಾಗಾಗತ್ತೆ. ನೋಡ್ತಾ ಇರಿ, ನಮ್ಮ ಶಾಪ ಅವಳಿಗೆ ತಡ್ತಾ ಬಿಡಲ್ಲ. ಇಲ್ಲಮ್ಮ ಸಿರಿ, ಬರೀ ಶಾಪ ತಾಪ ಅನ್ಕೊಂಡು ಕೂತಿರಕ್ಕಾಗಲ್ಲ. ದತ್ತ ಮಹಾಪ್ರಭುಗಳೇ, ಇನ್ನೂ ತಡ ಮಾಡಕ್ಕಾಗಲ್ಲ. ನಾನೇ ಹೋಗಿ ನನ್ನ ಸೊಸೆ ಹುಡುಕ್ತೀನಿ. ಏನು ಮಾಡದೆ ಮನೇಲಿ ಕೂತಿದ್ರೆ ಒಂಥರ ಉಸಿರು ಕಟ್ಟಿದಾಗತ್ತೆ. ಬರ್ತೀನಿ. ಬ್ರೋ, ಮಾಮು ತುಂಬಾ ಕೋಪದಲ್ಲಿದ್ಲು. ಕೋಪ ಅಷ್ಟೇ ಅಲ್ಲ, ದುಡ್ಡು ಸಿಗ್ಲಿಲ್ವ ನಾನು ಪೇಚಾಟನೂ ಇತ್ತು. ನಮಗೂ ಅದೇ ತಾನೇ ಬೇಕಿರೋದು. ಅವ್ರೀಗ ಹಲ್ಕಿತ್ತಿರೋ ಹಾವಿನಾಗೆ, ದುಡ್ಡಿಲ್ದವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಅವ್ರ ಸುತ್ತಮುತ್ತ ಇರೋ ರೌಡಿಗಳೆಲ್ಲ ದುಡ್ಡುಗೋಸ್ಕರನೇ ಇರೋದು. ನಿಧಿ, ಅವರು ದುಡ್ಡಿಗೆ ಕಾಲ್ ಮಾಡೇ ಮಾಡ್ತಾರೆ. ಆಗ ನೀನು ಹೇಳು, ಈ ಥರ ಆಚೆ ನಿಲ್ಲೋದಕ್ಕಿಂತ ನೀವು ಎಲ್ಲಿದ್ದೀರ ಹೇಳಿ ದುಡ್ಡಲ್ಲೇ ತಂದು ಕೊಡ್ತೀನಿ ಅಂತ. ಹೌದು ನಿಧಿ, ನೀನು ಹೇಳೋ ಮಾತುಗಳ ಮೇಲೆ ಅವ್ರಿಗೆ ನಂಬಿಕೆ ಬರಬೇಕು. ಇಷ್ಟೊಂದು ದುಡ್ಡನ್ನ ಹೊರಗೆ ತೊಗೊಂಬಂದ್ರೆ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಇರೋ ಜಾಗ ಹೇಳಿ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳು. ಸರಿ ಅಣ್ಣ, ಹಾಗೆ ಹೇಳ್ತೀನಿ. ಅವ್ರಿರೋ ಜಾಗನ ಹೇಗಾದರೂ ಮಾಡಿ ಕಣ್ಣು ಹಿಡ್ಕೋಬೇಕು. ಆಗ ನಾವೇ ಅಲ್ಲಿಗೆ ಹೋಗಿ ಅವ್ರನ್ನ ಹಿಡಿಬೋದು. ಸೊ ನಾವೆಲ್ಲ ಅಂದ್ಕೊಂಡಿದ್ದ ಹಾಗೆ ಆಗ್ತಿದೆ.
ದೊಡ್ಡಪ್ಪನ ಪ್ಲ್ಯಾನ್ ಏನೋ ಸರಿಯಾಗೇ ಇದೆ, ಆದರೆ ಆದರೆ ಏನಿದೆ? ನನಗೆ ಸಂಧ್ಯನ ಬಗ್ಗೆನೇ ಯೋಚನೆ. ಅವಳಿಗೆ ಸದ್ಯಕ್ಕೇನೂ ಆಗಿಲ್ಲ, ಆದರೆ ನಾವು ಲೇಟ್ ಮಾಡಿ ಅವಳ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ಅಂತ. ಏನೂ ಆಗಲ್ಲ ನಿಧಿ. ಅವರು ಅಷ್ಟು ಸುಲಭವಾಗಿ ಸಂಧಿನ ಏನೂ ಮಾಡೋಕ್ಕಾಗಲ್ಲ. ಸಂಧಿನ್ಗೇನಾದರೂ ಮಾಡಿದ್ರೆ ತುಂಬ ದೊಡ್ಡ ವಿಷಯ ಆಗುತ್ತೆ. ನಮಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ನೀನು ಜಾಸ್ತಿ ಯೋಚನೆ ಮಾಡಬೇಡ. ನಾವು ಅಂದ್ಕೊಂಡಿದ್ದ ಕೆಲಸ ಮೊದಲು ಮುಗಿಸೋಣ. ಅಪ್ಪ ಕಾಲ್ ಮಾಡ್ತಿದ್ದಾರೆ. ಹೇಳಿಯಪ್ಪ. ಸಮರ್, ಹೋದ ಕೆಲಸ ಏನಾಯಿತು? ನೀವು ಹೇಳ್ದಾಗೆ ಆಯಿತು ಅಪ್ಪ. ಶಾರ್ವರಿಗೆ ಅಂತ ತಗೊಂಡೋಗಿದ್ದ ದುಡ್ಡನ್ನು ವಾಪಸ್ ತಂದಿದ್ದೀವಿ. ವೆರಿ ಗುಡ್. ಶಾರ್ವರಿ ಸಂಧ್ಯಾ ಬಗ್ಗೆ ಏನಾದರೂ ಹೇಳಿದ್ರಂತ? ಇಲ್ಲಪ್ಪ, ಸಂಧಿನ ಬಗ್ಗೆ ಯಾವ ಸುಳುಗನ್ನು ಬಿಟ್ಕೊಡ್ತಿಲ್ಲ. ಆಯ್ತು. ಅವಳು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ತೂರಬೇಕಾಗತ್ತೆ. ನಮಗೀಗಾಗಲೇ ಸಂಧ್ಯಾ ಇರೋ ಜಾಗ ಗೊತ್ತಾಗಿದೆ. ಅಪ್ಪ, ಹೌದು ಹೌದು ಹೌದು. ನೀವು ಮನೆಗೆ ಬರ್ತಿದ್ದ ಹಾಗೆ ಆ ರೀತಿ ನಾಟಕ ಆಡಬೇಕು. ಸಂಧ್ಯಾ ಇರೋ ಜಾಗ ನಮಗೆ ಗೊತ್ತಾಯಿತು ಅಂತ ಹೇಳೋದನ್ನ ಶಾರ್ವರಿ ಕೇಳಿಸ್ಕೋಬೇಕು. ಅರ್ಥ ಆಗ್ತಿದೆಯಾ ನಾ ಹೇಳ್ತಿರೋದು? ಅರ್ಥ ಆಗ್ತಿದೆ ಅಪ್ಪ. ಇನ್ನು ಮುಂದೆನೂ ಎಲ್ಲ ನೀವು ಹೇಳ್ದಾಗೆ ನಡೆಯುತ್ತೆ. ವೆರಿ ಗುಡ್. ನೀವು ಮನೆಗೆ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಆಯ್ತಪ್ಪ. ಅಪ್ಪ ಹೇಳ್ದ ಹಾಗೆ ನಡ್ಕೊಳ್ಳೋಣ. ಈ ಪ್ಲ್ಯಾನ್ ವರ್ಕೌಟ್ ಆಗತ್ತೆ ಅಂತ ನನಗನ್ನಿಸ್ತಿದೆ. ಬ್ರೋ ಮತ್ತೆ ಸಮರ್ಥ್ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಸಂಧ್ಯಾ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಿಲ್ಲ. ಮುಂದೆ ಏನು ಮಾಡಬೇಕು ಅಂತ ತಿಳಿತಿಲ್ಲ. ಒಂಥರ ಹಿಂಸೆ ಆಗ್ತಿದೆ. ಇನ್ನು ಹುಡ್ಕೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದಕ್ಕೆ ಅಳೋದನ್ನ ನೋಡೋಕ್ಕಾಗ್ತಿಲ್ಲ. ಶಾರ್ವರಿನ ಇಷ್ಟು ವರ್ಷ ನಂಬಿದ್ದು ದೊಡ್ಡ ತಪ್ಪು. ತಪ್ಪೆಲ್ಲ ನಮ್ಮದೇ. ನಮಗೆ ಈ ಶಿಕ್ಷೆ ಆಗಬೇಕಾದ. ನಿಧಿ, ಎಲ್ಲಿ ಹೋಗಿದ್ದೆ? ಎಲ್ಲೂ ಇಲ್ಲ ಡ್ಯಾಡ್. ಫ್ರೆಂಡ್ನ ಮಾತಾಡ್ಸ್ಕೊಂಬರಕ್ಕೆ ಅಂತ ಹೋಗಿದ್ದೆ, ಆದರೆ ಅವಳು ಸಿಗಲಿಲ್ಲ, ಹಾಗೆ ಬಂದೆ. ನಿಮ್ಮ ಅಣ್ಣಂದ್ರು ಎಲ್ಲೋದ್ರು ಗೊತ್ತಾ? ಅವಿ ಸಮರ್ಥ್ ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ನನಗೂ ಗೊತ್ತಿಲ್ಲ ದೊಡ್ಡಪ್ಪ. ಮೋಸ್ಟ್ಲಿ ಸಂಧ್ಯನ ಹುಡ್ಕೊಂಡು ಹೋಗಿದ್ದಾರೆ ಅಂತ ಅನ್ಸುತ್ತೆ. ಇವರಿಬ್ರು ನಮ್ಮ ಮಾತೇ ಕೇಳಲ್ಲ. ಎಷ್ಟು ಹುಡುಕಿದ್ರು ಸಂಧ್ಯಾ ಸಿಗಲ್ಲ. ಇವ್ರು ಎಲ್ಲಲಿತಾ ಇದಾರೋ ಏನೋ. ಅಪ್ಪ, ಚಿಕ್ಕಪ್ಪ, ಒಂದು ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸಾ? ಈ ಸಂದರ್ಭದಲ್ಲಿ ನಮಗೆ ಸಂಧ್ಯಾ ಸಿಗೋದು ಬಿಟ್ಟು ಬೇರೆ ಹ್ಯಾಪಿ ನ್ಯೂಸ್ ಏನಿರುತ್ತೆ? ಹೌದು, ಅದೇ ವಿಷಯನೇ ಹೇಳಕ್ಕೆ ಬಂದ್ವಿ. ಸಂಧ್ಯಾ ಎಲ್ಲಿದ್ದಾಳೆ ಅಂತ ನಮ್ಗೆ ಗೊತ್ತಾಗೋಯ್ತು. ಸಮರ್ಥ್ ಏನು ಹೇಳ್ತಾ ಇದ್ದೆ ನೀನು? ಬ್ರೋ, ಇವ್ನು ಹೇಳ್ತಾರ ನಿಜಾನ? ಸಂಧ್ಯಾ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಸಂಧ್ಯಾ ಎಲ್ಲಿದ್ದಾಳೆ ಅನ್ನೋದು ಮಾತ್ರ ಅಲ್ಲ, ಆ ಶಾರ್ವರಿ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಯ್ತು. ಶಾರ್ವರಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಹಾಗಿದ್ರೆ ಈ ಸುದ್ದಿನ ಬೇಗ ಪೊಲೀಸಿಗೆ ತಿಳಿಸಿ. ನಡೀರಿ, ನಾವೆಲ್ಲ ಹೊರಡೋಣ. ಎಲ್ರಿಗೂ ಅವಶ್ಯಕತೆ ಇಲ್ಲ. ಪೊಲೀಸ್ನವ್ರು ಇಮಿಡಿಯೇಟಾಗಿ ಅಲ್ಲಿಗೆ ಹೋಗ್ತಾರೆ. ಸಂಧಿಗೆ ಏನೂ ಆಗಿಲ್ಲ, ಆಗೋದು ಇಲ್ಲ. ಅಕಸ್ಮಾತ್ ಆಗೇನೋ ಸಂಧ್ಯೆ ಒಂದು ಪುಟ್ಟು ಗಾಯ ಆದರೂ ಶಾರ್ವರಿ ಕತೆ ಮುಗ್ದಾಗೇನೆ. ಅಂದರೆ ನೀವು ಆಲ್ರೆಡಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ದೀರಾ? ಇನ್ಫಾರ್ಮ್ ಮಾಡಿದ್ದು ಆಯಿತು, ಅಲ್ಲೆಲ್ಲರೂ ಹೊರಟಿದ್ದು ಆಯಿತು. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಅಲ್ಲಿ ರೀಚ್ ಆಗ್ತಾರೆ. ಸತ್ಯ, ಇಷ್ಟಕ್ಕೆ ನಮ್ಮ ಕಷ್ಟಗಳೆಲ್ಲ ಮುಗೀತು. ಆ ರಾಕ್ಷಸಿ ಸಿಕ್ಕಾಕ್ಕೋತಾಳೆ ಅಂತಾಯ್ತು. ಅವಳು ಕಂಬಿಯಿಂದ ನಿಲ್ಲಬೇಕು. ಅದನ್ನು ನಾನು ನೋಡಬೇಕು. ಆಗ ನನಗೆ ಸಮಾಧಾನ ಆಗುತ್ತೆ. ಆ ಸಮಯ ಹತ್ತಿರ ಬಂದಿದೆ. ಇನ್ನೇನು ಪೊಲೀಸ್ನವ್ರ ಕೈಗೆ ಸಿಕ್ಕಾಕೋತಾಳೆ. ಹೆಲೋ ಮಾಮ್, ಎಲ್ಲಿದ್ಯಾ ಮಾಮ್ ನೀನು?
ನೀನಿರೋ ಜಾಗನ ಇವರೆಲ್ಲರೂ ಟ್ರೇಸ್ ಮಾಡಿದ್ದಾರೆ. ನೀನು ಇವಾಗಲೇ ಅಲ್ಲಿಂದ ಹೊರಡು. ನಾನು ಅದನ್ನೆಲ್ಲ ಕ್ಯಾಮ್ರಾದಲ್ಲಿ ನೋಡಿದೆ, ಆದರೆ ನಾನಿರೋ ಜಾಗನ ಟ್ರೇಸ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಯಿತು? ಇಷ್ಟು ದಿನ ನಾನಿದ್ದ ಜಾಗನ ಯಾರೂ ಕಂಡು ಹಿಡ್ದಿರ್ಲಿಲ್ಲ, ಆದರೆ ಇದ್ದಕ್ಕಿದ್ದಾಗೆ ನಾನಿರೋ ಜಾಗ ಹೇಗೆ ಟ್ರೇಸ್ ಆಯಿತು? ಮಾಮ್, ಇವಾಗ ಅದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ಒಂಚೂರು ಟೈಮ್ ಇಲ್ಲ. ಪೊಲೀಸ್ನವರು ಆ ಜಾಗಕ್ಕೆ ಯಾವುದೇ ಕ್ಷಣದಲ್ಲೂ ಬರ್ಬೋದು. ಇಮಿಡಿಯೇಟಾಗಿ ಅಲ್ಲಿಂದ ಹೊರಡು. ಆ ಸಂಧ್ಯಾ ಅಲ್ಲೇ ಇದ್ದಾಳ? ಅವಳೇನಾದ್ರೂ ಅಲ್ಲೇ ಇದ್ರೆ ಅವಳನ್ನ ಅಲ್ಲಿಂದ ಇವಾಗಲೇ ಬಿಟ್ಬಿಡು. ಅಕಸ್ಮಾತ್ ನೀನು ಅವಳಿಗೆ ಈಗ ಏನಾದರೂ ಮಾಡಿದ್ರೆ ನಿನಗೆ ಕಷ್ಟ ತಪ್ಪಿದ್ದಲ್ಲ. ಅವಳನ್ನ ಇವಾಗ ಬಿಟ್ಟು ಕಳಿಸು. ಮುಂದೆ ಏನಾದರೂ ದೊಡ್ಡದಾಗಿ ಪ್ಲಾನ್ ಮಾಡಿದ್ರೆ ಆಯ್ತು. ನಾನೇನು ಮಾಡಬೇಕು ಅನ್ನೋದನ್ನ ನೀನು ನನಗೆ ಹೇಳಬೇಕಾಗಿಲ್ಲ. ನಾನೇನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದವ್ರೆ, ಸಂಧ್ಯಂಗೆ ಏನೂ ಆಗಲ್ಲ ಅಲ್ವಾ? ಅಮ್ಮ, ಸಂಧ್ಯಂಗೆ ಏನೂ ಆಗಲ್ಲ. ನಮ್ಮ ಪ್ರಾಣ ಕೊಟ್ಟಾದ್ರೂ ಅವಳನ್ನ ಉಳಿಸ್ಕೋತೀವಿ. ಪ್ರಾಣ ಕೊಡ್ಬೇಕಾಗಿರೋದು ನೀನಾಗ್ಲಿ ಸಂಧ್ಯಾ ಆಗ್ಲಿ ಅಲ್ಲ, ಎಲ್ರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾಳಲ್ಲ ಆ ಶಾರ್ವರಿ. ಆದ್ರೆ ಈಗ ನನ್ನ ಸಂಧ್ಯಾ ಯಾವ ಪರಿಸ್ಥಿತಿಯಲ್ಲಿದ್ದಾಳೋ ಏನೋ, ಆ ಶಾರ್ವರಿ ಅವಳಿಗೆ ಎಷ್ಟು ಹಿಂಸೆ ಕೊಡ್ತಾ ಇದ್ದಾಳೋ ಏನೋ. ಹುಟ್ಟಿ ಮಾಡಿದ ತಪ್ಪನ್ನೆಲ್ಲ ತಿದ್ಕೊಂಡು ಎಲ್ರ ಜೊತೆ ಪ್ರೀತಿಯಿಂದ ಬೆರೆತು ನಡ್ಕೋತಾ ಇದ್ಲು. ಅವಳ ಜೀವನದಲ್ಲೇ ಇಂಥ ಪರೀಕ್ಷೆನ ಸಂಕಟ ಆಗುತ್ತೆ. ಎತ್ತು ಕರಳಿಗೆ ತುಂಬಾ ಸಂಕಟ ಆಗುತ್ತೆ. ಅವರು ಸಂಜೆನ್ಗೆ ಏನೂ ಮಾಡದೆ ಬಿಟ್ಬಿಟ್ರೆ ಅಷ್ಟೇ ಸಾಕು. ಪೊಲೀಸ್ನವ್ರು ಬರ್ತಾರೆ ಅನ್ನೋ ಭಯ ಅವ್ರಿಗೂ ಇರುತ್ತೆ. ಸಂಧ್ಯಾಗೇನು ಮಾಡಲ್ಲ, ಖಂಡಿತ ಬಿಟ್ಬಿಡ್ತಾಳೆ. ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ನಾನಿರೋ ಜಾಗನ ಕಂಡು ಹಿಡಿಯೋಕೆ ಹೇಗೆ ಸಾಧ್ಯ? ಇಷ್ಟು ದಿನ ಒಂದೇ ಒಂದು ಸಣ್ಣ ಸುಳಿವು ಬಿಟ್ಕೊಟ್ಟಿರ್ಲಿಲ್ಲ, ಅಂಥದ್ರಲ್ಲಿ ಹೇಗೆ ಕಂಡು ಹಿಡಿದ್ರು? ನನಗೇನು ಮಾಡಲಿ? ನಾನು ಅವ್ರ ಬೆನ್ನ ಹಿಂದೆ ಬಿದ್ದಿದ್ದೀನಿ. ಅವ್ರು ಏನೇ ಮಾಡಿದ್ರು ನನಗೆ ಗೊತ್ತಾಗುತ್ತೆ ಅನ್ಕೊಂಡಿದ್ದೆ, ಆದರೆ ನನಗೇ ಗೊತ್ತಿಲ್ಲದ ಹಾಗೆ ನಾನಿರೋ ಜಾಗನ ಕಂಡು ಹಿಡ್ದಿದ್ದಾರೆ. ಇವಾಗ ಅದನ್ನೆಲ್ಲ ಡಿಸ್ಕಸ್ ಮಾಡೋಕ್ಕೆ ಒಂಚೂರು ಟೈಮ್ ಇಲ್ಲ. ಪೊಲೀಸ್ನವರು ಆ ಜಾಗಕ್ಕೆ ಯಾವುದೇ ಕ್ಷಣದಲ್ಲೂ ಬರ್ಬೋದು. ಇಮಿಡಿಯೇಟಾಗಿ ಅಲ್ಲಿಂದ ಹೊರಡು. ನಾನು ಸೋತೋದೆ. ನಾನಿಲ್ಲಿಂದ ತಪ್ಪಿಸ್ಕೋಬೇಕು. ಇಲ್ಲ, ನನ್ನ ಸೋಲನ್ನು ನಾನು ಒಪ್ಕೊಳ್ಳಲ್ಲ. ನನಗೆ ಸೋಲ್ ಬಂತು ಅಂದರೆ ನನ್ನ ಸಾವು ಬಂತು ಅಂತಾನೆ ಅರ್ಥ. ನನ್ನ ಉಸಿರಿರೋವರೆಗೂ ನಾನು ಸೋಲಲ್ಲ. ಅವರು ಎಲ್ಲರೂ ಸೇರಿಕೊಂಡು ನನಗೆ ಶಾಕ್ ಕೊಟ್ಟಿದ್ದಾರೆ ಅಲ್ವಾ? ನಾನು ಇದಕ್ಕೆ ಪ್ರತೀಕಾರನ ತೀರಿಸ್ಕೊತೀನಿ. ಆ ಮಾಧವ, ಆ ಮನೆಯವರೆಲ್ರಿಗೂ ಇದಕ್ಕಿಂತ ದೊಡ್ಡ ಶಾಕ್ ಕೊಡ್ತೀನಿ. ಈ ಶಾರ್ವರಿ ಸುಮ್ಮನೆ ಬಿಡೋಳಲ್ಲ.
ಸಂಧ್ಯಾ ಕಣ್ಬಿಟ್ಟು ನೋಡು ಸಂಧ್ಯಾ. ಸಂಧ್ಯಾ ಹೋಗು, ನೀರು ತಗೊಂಡು ಬಾ, ಹೋಗು. ಪುಟ್ಟ, ಏನಾಯ್ತು? ನೋಡು 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 ನೋಡು, ಮನೆಗೆ ಬಂದಿದ್ಯಾ ಕಣೋ? ನೋಡು, ಮನೆ. ಅಯ್ಯೋ ದೇವ್ರೆ, ಏನಾಗೋಯ್ತು ನನ್ನ ಮೊಮ್ಮಗಳಿಗೆ? ಸೊಳ್ಳಡಿ, ಬೇಗ ಡಾಕ್ಟ್ರಿಗೆ ಫೋನ್ ಮಾಡಮ್ಮ, ಮನೆಗೆ ಬರೋದಕ್ಕೆ ಹೇಳು. ಇವ್ರಿಗೆ ಯಾಕೆ ಹೀಗಾಯ್ತು? ಯಾವಾಗಿಂದ ಈ ರೀತಿ ಆಗಿದ್ದಾರೆ? ಡಾಕ್ಟರ್, ಅದು ಏನಿಲ್ಲ ಡಾಕ್ಟ್ರೇ, ಇವರಿದ್ದಾರಲ್ಲ, ಇವರು ಈಕೆ ಮಾವ ಇಬ್ಬರು ಮೈಸೂರಿಗೆ ಹೋಗಿದ್ರು. ಮೈಸೂರಿಂದ ವಾಪಸ್ ಬರೋವಾಗ ರಸ್ತೆ ದಾಟ್ತಾ ಇದ್ರಂತೆ. ಅವಾಗ ಒಂದು ಬಸ್ಸು ಜೋರಾಗಿ ಇವ್ರಿಗೆ ಡಿಕ್ಕಿ ಹೊಡೆಯೋ ಥರ ಬಂತಂತೆ. ಅದನ್ನು ನೋಡಿ ಅವಳು ಗಾಬರಿಯಾಗಿ ಶಾಕ್ಗೆ ಗಿಟಾರ್ ಅಂತ ಕಿರ್ಚ್ಕೊಂಡು ತಲೆ ತಿರುಗಿ ಬಿದ್ದೋಡ್ಲಂತೆ. ಆದರೂ ತುಂಬ ನಿಶಕ್ತರಾಗಿದ್ದಾರೆ. ಹೌದು ಡಾಕ್ಟ್ರೆ, ಏನು ಮಾಡೋದು? ಅದಾದ ಮೇಲೆ ಸರಿಯಾಗಿ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಕಣ್ ತುಂಬ ನಿದ್ದೆ ಮಾಡಲ್ಲ. ಯಾವಾಗ ನೋಡಿದ್ರು ಹೀಗೆ ಮಂಕ ಕೂತಿರ್ತಾಳೆ. ಸರಿ, ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಕೆಲವೊಂದು ವಿಟಮಿನ್ ಟ್ಯಾಬ್ಲೆಟ್ಸು ಮತ್ತು ಸಿರಪ್ ಬರ್ಕೊಡ್ತೀನಿ, ಅದನ್ನು ಸರಿಯಾಗಿ ಟೈಮ್ ಕೊಡಿ. ಆರೋಗ್ಯಕ್ಕೇನು ಸಮಸ್ಯೆ ಇಲ್ಲ, ಆದರೆ ಇವರು ಮೆಂಟಲ್ ಹೆಲ್ತ್ ಸ್ವಲ್ಪ ವೀಕ್ ಆಗಿದೆ ಅನಿಸುತ್ತೆ. ಗಾಬರಿಯಿಂದ ಡಿಸ್ಟರ್ಬ್ ಆಗಿದ್ದಾರೆ. ಚಿಕ್ಕ ವಿಷಯ ಆಗಿದ್ರೆ ಇಷ್ಟೊತ್ತಿಗೆ ಇವ್ರು ಸರಿ ಹೋಗಬೇಕಿತ್ತು. ಅವ್ರಿನ್ನೂ ಸರಿ ಹೋಗಿಲ್ಲ ಅಂದರೆ ಮೋಸ್ಟ್ಲಿ ಇವ್ರನ್ನ ಮೆಂಟಲ್ ಹೆಲ್ತ್ ಕೇರ್ಗೆ ತೋರಿಸ್ಬೇಕು ಅನಿಸುತ್ತೆ. ಡಾಕ್ಟರ್, ಹಾಗಿದ್ರೆ ನಾವು ಸಂಧ್ಯಾನ ಅಡ್ಮಿಟ್ ಮಾಡಬೇಕಾ? ಇಲ್ಲ, ಸದ್ಯದ ಪರಿಸ್ಥಿತಿನಲ್ಲಿ ಹಾಗನ್ನಿಸ್ತಿಲ್ಲ. ಮನೆಯಲ್ಲೇ ಒಂದು 2-3 ದಿನ ಟ್ರೀಟ್ಮೆಂಟ್ ಕೊಟ್ಟು ನೋಡೋಣ. ಮುಖ್ಯವಾಗಿ ಔಷಧಿಗಿಂತ ನಿಮ್ಮೆಲ್ಲರ ಪ್ರೀತಿಯ ಮಾತು ತುಂಬ ಮುಖ್ಯ. ಇವರಿಗೆ ಇನ್ಸೆಕ್ಯೂರ್ ಫೀಲ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಯಾವುದೇ ರೀತಿ ಗಾಬರಿ ಆಗಲಿ, ಶಾಕ್ ಆಗಲಿ ಆಗಬಾರ್ದು. ನೀವೆಲ್ಲರೂ ಸೇರಿ ಇವರನ್ನ ಮೊದಲೊಂದು ಥರ ಪ್ರಯತ್ನ ಮಾಡಿ. ಒಂದು ವೇಳೆ ಆಗಲಿಲ್ಲ ಅಂದರೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಸರಿ ಡಾಕ್ಟರ್, ನಾವೆಲ್ಲ ನಮ್ಮ ತಂಗಿನ ಮಾತಾಡಿಸ್ತೀವಿ. ಅವಳು ಮತ್ತೆ ಮೊದಲಿನ ಹಾಗಾದರೆ ಸಾಕು. ಆಯಿತು, ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಕೊಡಿ. ತಗೊಳ್ಳಿ, ನಾನು ಬರ್ತೀನಿ. ಸಂಧ್ಯಾ, ಮಾತಾಡು ಸಂಧ್ಯಾ. ತಾತ, ಏನು ತಾತ ಇದು? ನಾವೇನು ತಪ್ಪು ಮಾಡಿದ್ದೀವಿ ಅಂತ? ನಾವೇನು ತಪ್ಪು ಮಾಡಿಲ್ಲ ಕಣು. ತಪ್ಪು ಮೇಲೆ ತಪ್ಪು ಮಾಡಿದ್ದು ಮಾಡ್ತಾ ಇರೋದು ಪಾಪಿ ಶಾರ್ವರಿ. ಒಂದು ನಿಮಿಷ ಬಾಯಿಲೆ. ನೋಡು ಸಮರ್ಥ್, ನಮ್ಮ ಮನಸ್ಸಲ್ಲಿ ಎಷ್ಟೇ ಕೋಪ ಇರ್ಬೋದು, ಎಷ್ಟೇ ದುಃಖ ಇರ್ಬೋದು, ಆದರೆ ಅದನ್ನೆಲ್ಲ ಸಂಧ್ಯನ ಮುಂದೆ ತೋರ್ಸೋದು ಬೇಡ. ಇವಾಗ ಅವಳು ನಮಗೆ ರಿಯಾಕ್ಟ್ ಮಾಡದೇ ಇರ್ಬೋದು, ಆದರೆ ನಂಗೆ ಅನ್ಸೋ ಪ್ರಕಾರ ನಾವು ಮಾತಾಡೋದನ್ನೆಲ್ಲ ಅವಳು ಕೇಳಿಸ್ಕೊಳ್ತಾ ಇರ್ತಾಳೆ. ಸೊ ಸಂಧ್ಯಾ ಸರಿ ಹೋಗೋವರೆಗೂ ಸ್ವಲ್ಪ ಸಮಾಧಾನದಿಂದ ಇರೋ. ಮಾತಾಡಮ್ಮ. ನೀನು ಹೀಗೆ ಮೌನವಾಗಿ ಕೂತಿರೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ನೋಡು, ನಿನಗೆ ನಮ್ಮ ಯಾರ ಮೇಲಾದ್ರೂ ಕೋಪ ಇದ್ರೆ ಬೈದ್ಬಿಡು. ಆದ್ರೆ
ದಯವಿಟ್ಟು ಈ ರೀತಿ ಮೌನವಾಗಿರ್ಬೇಡ. ಮಾತಾಡು ಸೊಸೆ ಮುದ್ದು, ಮಾತಾಡಮ್ಮ.